ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. BMS ಮಾನಸ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಭಗವಂತನ 51 ಅಜಾದಿ ರೂಪಗಳನ್ನು ತಿಳಿಸುತ್ತೇನೆ. ಅಜಾದಿ ರೂಪಗಳೆಂದರೆ ಆದಿಂದ ಕ್ಷವರೆಗೆ ಒಂದೊಂದು ಭಗವಂತನ ನಾಮಗಳು ಯಾವುವಂತ ನಾನು ತಿಳಿಸ್ತೇನೆ. ಅಜ ಶಿರಸ್ಸು, ಅಜಾಯ ನಮಃ, ಅಜಾಯ ನಮಃ. ಅಜ ಅಂದರೆ ಶಿರಸ್ಸು ಅಂದರೆ ತಲೆ. ಆನಂದಾಯ ನಮಃ, ಆನಂದಾಯ ಅಂದರೆ ಮುಖ. ಆನಂದಾಯ ನಮಃ ಮುಖ. ಇಂದ್ರಾಯ ನಮಃ ಬಲಗಣ್ಣು, ಇಂದ್ರಾಯ ನಮಃ ಬಲಗಣ್ಣು. ಈಶಾಯ ನಮಃ ಎಡಗಣ್ಣು, ಈಶಾಯ ನಮಃ ಎಡಗಣ್ಣು. ಉಗ್ರಾಯ ನಮಃ ಬಲಗಿವಿ, ಉಗ್ರಾಯ ನಮಃ ಬಲಗಿವಿ. ಊರ್ಜಾಯ ನಮಃ ಎಡಗಿವಿ, ಊರ್ಜಾಯ ನಮಃ ಎಡಗಿವಿ. ಋತುಂಬರಾಯ ನಮಃ ಬಲಮೂಗಿನ ಹೊಳ್ಳೆ, ಋತುಂಬರಾಯ ನಮಃ ಬಲಮೂಗಿನ ಹೊಳ್ಳೆ. ಋಘಾಯ ನಮಃ ಎಡಮೂಗಿನ ಹೊಳ್ಳೆ, ಋಘಾಯ ನಮಃ ಎಡಮೂಗಿನ ಹೊಳ್ಳೆ. ಋಷಾಯ ನಮಃ ಬಲಗೆನ್ನೆ, ಋಷಾಯ ನಮಃ ಬಲಗೆನ್ನೆ. ಋಷಾಯ ನಮಃ ಎಡಗೆನ್ನೆ, ಋಷಾಯ ನಮಃ ಎಡಗೆನ್ನೆ. ಏಕಾತ್ಮಾಯ ನಮಃ ಮೇಲಿನ ತುಟಿ, ಏಕಾತ್ಮಾಯ ನಮಃ ಮೇಲಿನ ತುಟಿ. ಐರಾಯ ನಮಃ ಕೆಳಗಿನ ತುಟಿ, ಐರಾಯ ನಮಃ ಕೆಳಗಿನ ತುಟಿ. ಓಜೋಭೃತ್ ಮೇಲಿನ ದಂತಪಂಕ್ತಿ, ಓಜೋಭೃತ್ ಮೇಲಿನ ದಂತಪಂಕ್ತಿ. ಔರಸಾಯ ನಮಃ ಕೆಳಗಿನ ದಂತಪಂಕ್ತಿ, ಔರಾಯ ನಮಃ ಕೆಳಗಿನ ದಂತಪಂಕ್ತಿ. ಅಂತ ತಲೆಯ ಮೇಲ್ಭಾಗ, ಅಂತ ತಲೆಯ ಮೇಲ್ಭಾಗ. ಅರ್ಧಗರ್ಭ ಕಿರುನಾಲಿಗೆ, ಒಳಗಡೆ ಸಣ್ಣದಿರುತ್ತಲ್ಲ ಕಿರುನಾಲಿಗೆ. ಅರ್ಧಗರ್ಭಾಯ ನಮಃ ಕಿರುನಾಲಿಗೆ. ಆದಿಂದ ಅವರಿಗಾಯಿತು. ಈಗ ಖಗಗಜ್ಞ. ಕಪಿಲಾಯ ನಮಃ ಬಲಭುಜದ ಕೀಲುಗಳು, ಕಪಿಲಾಯ ನಮಃ ಬಲಹಸ್ತದ ಭುಜದ ಕೀಲುಗಳು. ಕಪತಿ ನಮಃ ಬಲಹಸ್ತದ ಮೊಣಕೈ ಗಂಟು, ಕಪತಿ ನಮಃ ಬಲಹಸ್ತದ ಮೊಣಕೈ ಗಂಟು. ಗರುಡಾಸನ ಬಲಹಸ್ತದ ಮಣಿಗಂಟು, ಗರುಡಾಸನ ಬಲಹಸ್ತದ ಮಣಿಗಂಟು. ಘರ್ಮ ಬಲಹಸ್ತದ ಬೆರಳುಗಳ ಕೀಲುಗಳು, ಘರ್ಮ ಬಲಹಸ್ತದ ಬೆರಳುಗಳ ಕೀಲುಗಳು. ಞಸಾರ ಬಲಹಸ್ತದ ಬೆರಳುಗಳ ತುದಿಯ ಸಂಧಿ, ಞಸಾರ. ಞಸಾರ ಅನ್ನೋದು ಭಗವಂತನ ನಾಮ. ಞಸಾರಾಯ ನಮಃ ಬಲಹಸ್ತದ ಬೆರಳುಗಳ ತುದಿಯ ಸಂಧಿ. ಚಾರ್ವಾಂಗ ಎಡಭುಜದ ಕೀಲುಗಳು, ಚಾರ್ವಾಂಗಾಯ ನಮಃ ಎಡಭುಜದ ಕೀಲುಗಳು. ಛಂದೋಗಮ್ಯ ಎಡಹಸ್ತದ ಮೊಣಕೈ ಗಂಟು, ಛಂದೋಗಮ್ಯ ಎಡಹಸ್ತದ ಮೊಣಕೈ ಗಂಟು. ಜನಾರ್ದನ ಎಡಹಸ್ತದ ಮಣಿಗಂಟು, ಜನಾರ್ದನ ಎಡಹಸ್ತದ ಮಣಿಗಂಟು. ಝಟಿತಾರ ಎಡಹಸ್ತದ ಬೆರಳುಗಳ ಕೀಲುಗಳು, ಝಟಿತಾರ ಎಡಹಸ್ತದ ಬೆರಳುಗಳ ಕೀಲುಗಳು. ಇಮ ಎಡಹಸ್ತದ ಬೆರಳುಗಳ ತುದಿಯ ಸಂಧಿ, ಇಮ ಎಡಹಸ್ತದ ಬೆರಳುಗಳ ತುದಿಯ ಸಂಧಿ. ಟಂಕಿ ತೊಡೆಯ ಬಲಗಾಲಿನ ತೊಡೆಯ ಸಂಧಿ, ಟಂಕಿ ಬಲಗಾಲಿನ ತೊಡೆಯ ಸಂಧಿ. ಠಲಕ ಬಲಗಾಲಿನ ಮೊಣಕಾಲು ಸಂಧಿ, ಠಲಕ ಬಲಗಾಲಿನ ಮೊಣಕಾಲು ಗಂಟು. ಡರಕ ಬಲಪಾದದ ಮಣಿಗಂಟು, ಡರಕ ಬಲಪಾದದ ಮಣಿಗಂಟು. ಢರಿ ಬಲಪಾದದ ಬೆರಳುಗಳ ತುದಿಯ ಸಂಧಿ, ಢರಿ ಬಲಪಾದದ ಬೆರಳುಗಳ ತುದಿಯ ಸಂಧಿ. ಣಾತ್ಮ ಬಲಗಾಲಿನ ಬೆರಳುಗಳ ತುದಿಯ ಸಂಧಿ, ಣಾತ್ಮ ಬಲಗಾಲಿನ ಬೆರಳುಗಳ ತುದಿಯ ಸಂಧಿ. ತಾತಾರ ಎಡಗಾಲಿನ ತೊಡೆಯ ಸಂಧಿ, ತಾತಾರ ಎಡಗಾಲಿನ ತೊಡೆಯ ಸಂಧಿ. ಥಾಥಬ ಎಡಗಾಲಿನ ಮೊಣಕಾಲು ಗಂಟು, ಥಾಥಬ ಎಡಗಾಲಿನ ಮೊಣಕಾಲು ಗಂಟು. ದಂಡಿ ಎಡಪಾದದ ಮಣಿಗಂಟು, ದಂಡಿ ಎಡಪಾದದ ಮಣಿಗಂಟು. ಧನ್ವಿ ಎಡಪಾದದ ಬೆರಳುಗಳ ಕೀಲುಗಳ ಸಂಧಿ, ಧನ್ವಿ ಎಡಗಾಲಿನ ಬೆರಳುಗಳ ಕೀಲುಗಳ ಸಂಧಿ. ನಮ್ಯ ಎಡಪಾದದ ಬೆರಳುಗಳ ತುದಿಯ ಸಂಧಿ, ನಮ್ಯ ಎಡಪಾದದ ಬೆರಳುಗಳ ತುದಿಯ ಸಂಧಿ. ತತದನ ಆಯ್ತು. ಈಗ ಪಾಪ ಬಬ್ಬಮ್ಮ ಪರಿ
ಪರ ಅಂದರೆ ಹೊಟ್ಟೆಯ ಬಲಭಾಗದಲ್ಲಿ, ಪರ ಹೊಟ್ಟೆಯ ಬಲಭಾಗದಲ್ಲಿ. ಫಲಿ ಹೊಟ್ಟೆಯ ಎಡಭಾಗದಲ್ಲಿ, ಫಲಿ ಹೊಟ್ಟೆಯ ಎಡಭಾಗದಲ್ಲಿ. ಬಲಿ ಮಲವಿಸರ್ಜನಾಂಗದಲ್ಲಿ, ಬಲಿ ಮಲವಿಸರ್ಜನಾಂಗದಲ್ಲಿ. ಭಗ ಮೂತ್ರ ವಿಸರ್ಜನಾಂಗದಲ್ಲಿ, ಭಗ ಮೂತ್ರ ವಿಸರ್ಜನಾಂಗದಲ್ಲಿ. ಮನ ಹೊಟ್ಟೆಯ ತಳಭಾಗದಲ್ಲಿ ಅಂದರೆ ತುಂದಿಯಲ್ಲಿ, ಮನ ತುಂದಿ ಅಂದರೆ ಹೊಟ್ಟೆಯ ತಳಭಾಗದಲ್ಲಿ. ಬಬಮ ಆಯಿತು. ಈಗ ಯರಲವ ಯಜ್ಞ ಎದೆ ಹೃದಯದಲ್ಲಿ, ಯಜ್ಞ ಎದೆ ಹೃದಯದಲ್ಲಿ. ರಾಮ ತ್ವಕ್ ಮೇಲಿನ ಚರ್ಮ, ರಾಮ ಮೇಲಿನ ಚರ್ಮ. ಲಕ್ಷ್ಮೀಪತಿ ಚರ್ಮ, ಲಕ್ಷ್ಮೀಪತಿ ಚರ್ಮ. ವರ ಮಾಂಸದಲ್ಲಿ, ವರ ಮಾಂಸದಲ್ಲಿ. ಯರಲವ ಆಯಿತು. ಶಾಂತವಿತ್ ರಕ್ತದಲ್ಲಿ, ಶಾಂತವಿತ್ ಅವೆಲ್ಲ ಹೇಳೋದೆಲ್ಲ ನಾನು ಭಗವಂತನ ನಾಮಗಳವೆಲ್ಲ. ಶಾಂತವಿತ್ ರಕ್ತದಲ್ಲಿ. ಷಡ್ಗುಣ ಮೇಧಸ್ಸಿನಲ್ಲಿ, ಷಡ್ಗುಣ ಮೇಧಸ್ಸಿನಲ್ಲಿ. ಸಾರಾತ್ಮ ಮಜ್ಜದಲ್ಲಿ, ಸಾರಾತ್ಮ ಮಜ್ಜದಲ್ಲಿ. ಹಂಸ ಮೂಳೆಗಳಲ್ಲಿ, ಹಂಸ ಮೂಳೆಗಳಲ್ಲಿ. ಲಾಳುಕ ಉಸಿರಿನಲ್ಲಿ, ಲಾಳುಕ ಉಸಿರಿನಲ್ಲಿ. ಲಕ್ಷ್ಮೀ ನರಸಿಂಹ ಜೀವರಲ್ಲಿ, ಲಕ್ಷ್ಮೀ ನರಸಿಂಹ ಜೀವರಲ್ಲಿ. ಇವು ಭಗವಂತನ 51 ಅಜಾದಿ ರೂಪಗಳು. ಇವುಗಳನ್ನು ನಿತ್ಯ ನಾವು ಸ್ಮರಿಸಬೇಕು. ಭಗವಂತ ಅತಿ ಪ್ರೀತ್ಯರ್ಥನಾಗುತ್ತಾನೆ. ಇವೆಲ್ಲ ದಾಸ ಸಾಹಿತ್ಯದಲ್ಲಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ತಿಳಿಸಿದ 51 ಅಜಾದಿ ರೂಪಗಳನ್ನು ನಿತ್ಯ ಸ್ಮರಿಸಬೇಕು. ಅದು ಭಗವಂತನಿಗೆ ಬಹಳ ಪ್ರೀತಿಯಾಗುತ್ತದೆ. ಇದನ್ನು ನನಗೆ ಪ್ರೇರೇಪಿಸಿದವರು ಹೇಳು ಅಂತ ಹೇಳಿದವರು, ನಾನು ಸುಪ್ರಭಾತ ಸೇವೆಯಲ್ಲಿ ಗುರುರಾಜಾಚಾರ್ಯ ಅಂತ ಇದ್ದಾರೆ. ಅವರು ತುಂಬ ಪ್ರೇರಣೆ ಮಾಡಿದರು. ಪ್ರತಿದಿನ ನಾವು 4:15 ಜಾಯ್ನ್ ಆಗ್ತೀವಿ ಸುಪ್ರಭಾತದಲ್ಲಿ. ಬರೀ ಹಾಡು ಹೇಳೋದಲ್ಲಮ್ಮ, ಇವನ್ನೆಲ್ಲ ಕಲೀರಿ ನೀವು ಅಂತೇಳಿ ಪ್ರೋತ್ಸಾಹ ಕೊಟ್ಟು ನಮಗೆ ಹೇಳು ಅಂತ ಹೇಳಿದರು. ಅದನ್ನು ನಾನು ಕಲಿತು ತಮ್ಮೆಲ್ಲರಿಗೆ ತಿಳಿಸಿದ್ದೇನೆ. ಈ ಭಗವಂತನ 51 ಅಜಾದಿ ರೂಪಗಳನ್ನು ಸ್ಮರಿಸಿದರೆ ಅದಕ್ಕೆ ಸಾಟಿನೇ ಇಲ್ಲ. ಅಷ್ಟು ಪುಣ್ಯ ಬರುತ್ತೆ ಭಗವಂತನ ನಾಮ. ಅಂದರೆ ಒಂದೊಂದು ಅಕ್ಷರದಲ್ಲಿ ಭಗವಂತನ ನಾಮಗಳಿದೆ. ಅಂದರೆ ನಾವು ಪ್ರತಿಯೊಂದು ಆಡೋ ಮಾತಿನಲ್ಲಿ ನಾವು ಎಷ್ಟು ಶ್ರದ್ಧೆ ಇಟ್ಕೊಂಡು ಮಾತಾಡ್ತೀವಿ ಅನ್ನೋದು ನಮ್ಗೆ ಅದು ಮುಖ್ಯ. ನಾವು ಯಾವಾಗಲೂ ಒಳ್ಳೆಯ ಮಾತನ್ನೇ ನುಡಿಬೇಕಂತೇಳಿ ಇದರಿಂದ ನಾವು ತಿಳಿಯುತ್ತೆ. ಯಾಕಂದರೆ ನಾವು ಯಾವುದನ್ನು ಕೆಟ್ಟ ಶಬ್ದವನ್ನು ನಾವು ಬಳಸಬಾರ್ದು. ಯಾಕಂದರೆ ಪ್ರತಿಯೊಂದರಲ್ಲಿ ನಾವು ಭಗವಂತ ಇರ್ತಾನಲ್ಲ, ಆ ಒಂದೊಂದು ಅಕ್ಷರದಲ್ಲಿ ಭಗವಂತ ಇದ್ದಾನೆ ಅಂದಮೇಲೆ ನಾವು ಎಲ್ಲ ಒಳ್ಳೆಯ ಮಾತನ್ನೇ ಹೇಳಬೇಕಂತೇಳಿ ತಿಳಿಸ್ತಾ ಇದ್ದೀನಿ. ಸುಪ್ರಭಾತ ತಂಡದಿಂದ ವಿಜಯಲಕ್ಷ್ಮಿ ಅಕ್ಕನವರಿಗೆ ಅವರು ಬಹಳ ಪ್ರೋತ್ಸಾಹ ಕೊಡ್ತಾರೆ. ಜಗದಾಂಬ ಮೇಡಮು, ಅಪ್ಪಣ್ಣಾಚಾರ್ಯರು ಇಡೀ ಸುಪ್ರಭಾತವನ್ನೇ ನಡೆಸ್ಕೊಡ್ತಿದ್ದಾರೆ. ಅಂಥವ್ರಿಗೆ ಅನಂತ ಧನ್ಯವಾದಗಳು. ಮತ್ತು ಇನ್ನೊಮ್ಮೆ ಗುರುರಾಜಾಚಾರ್ಯರಿಗೆ ಬಹಳಷ್ಟು ಪ್ರೋತ್ಸಾಹ ಮಾಡಿದ್ರು. ಅವರು ಚೆನ್ನಾಗಿ ಹೇಳ್ರಮ್ಮ, ಎಲ್ಲರೂ ಕಲೀರಿ ಅಂತ ಬಹಳ ಪ್ರೋತ್ಸಾಹ ಕೊಡ್ತಾರೆ. ಅವರಿಂದ ನಾನು ಪ್ರೇರಿತನಾಗಿ ನಾನು ಇದನ್ನು ಹೇಳಿದ್ದೇನೆ. ಅವ್ರಿಗೂ ಸಮರ್ಪಣೆ ಮಾಡ್ತೇನೆ. ಪತ್ಯಂತರ್ಗತ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶರ್ಪಣ ಮಸ್ತು. ಪ್ರೀಣಯಾಮೋ ವಾಸುದೇವ. ನಾಹಂ ಕರ್ತ ಹರಿಕರ್ತ.